ಆಯ್ತು ಬಾ. ಅಳ್ತಾ ಇದನ್ನ ಎಲ್ಲಿ ಬಂದು ಕುತ್ಕೊಂಡಿರೋದೇನೋ. ನಿನ್ನ ಬಾಲ ಕೊಡಮ್ಮ ಕೊಡಮ್ಮ, ನಿನ್ನ ಬಾಲ ಕೊಡಮ್ಮ, ನಿನ್ನ ಬಾಲ ಕೊಡುಚಿನಿ ಅದು ಮುಟ್ಟಿದ್ರೆ ಆಗಲ್ಲ ಅವನಿಗೆ. ಕೊಡು ಬಾಲ, ಇಲ್ಲಿದೆ, ಇದು ಕೊಡು, ಇದು ಕೊಡು. ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಯಾವತ್ತಿನ ದಿನ ನಾವು ಈ ಪುಟ್ಟ ಮರಿನ ರೆಸ್ಕ್ಯೂ ಮಾಡಿ ಹರ್ಷಿತ್ ಮನೆ ಕರ್ಕೊಂಡ್ಬಂದ ಅವತ್ತಿನ ದಿನದಿಂದ ನಮ್ಮ ಬೆಳಗ್ಗೆ ಆಗೋದು ಕೂಡ ಇದ್ರ ಜೊತೆನೆ, ರಾತ್ರಿ ಆಗೋದು ಇದ್ರ ಜೊತೆಗೆ. ಅಲ್ಲಿ ನೋಡರ್ಷು ಪಾಟ್ ಒಳಗಡೆ ಹತ್ತಿರೋದು. ಓ ಬಾರಿ ಸ್ಟಂಟ್ ಮಾಡತ್ಮ ಇದು. ಪ್ರಿಯಂಗೆ ಹಾಲಿಡೇ ಇದ್ದಾಗ ವಿಡಿಯೋ ಕಾಲ್ ಮಾಡಿ ತುಂಬ ಹೊತ್ತು ಮಾತಾಡ್ತೀವಿ. ಇದನ್ನು ಕರ್ಕೊಂಡು ಬಂದಮೇಲೆ ಫಸ್ಟ್ ಟೈಮ್ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ವಿ. ಸೊ ಅವಳಿಗೂ ಕೂಡ ತುಂಬ ಇಷ್ಟ, ಪುಟ್ಟ ಮರಿಗಳು, ಸಣ್ಣ ಮಕ್ಕಳು ಅವನ್ನೆಲ್ಲ ಎತ್ಕೊಂಡು ಆಟಾಡ್ಸೋಕ್ಕೆ ತುಂಬ ಇಷ್ಟ. ಹೊಸ ಮೆಂಬರ್ ಮನೆಗೆ ಬಂದಿದ್ದಾರೆ ಅಂದರೆ ಅವ್ರಿಗೊಂದು ನಾಮಕರಣ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಏನು ಹೆಸರಿಡೋದು ಅಂತ 3 ಜನ ಚರ್ಚೆ ಮಾಡ್ತಿದ್ದೀವಿ. ಯಾವ ಹೆಸರು ಕರೆಕ್ಟಾಗಿ ಸೂಟ್ ಆಗ್ತಿಲ್ಲ. ಏನು ಗೊತ್ತಾ, ಇಂಟರ್ನೆಟ್ ಅಲ್ಲಿ ಹುಡ್ಕೋದಲ್ಲ, ಒಳಗಿಂದ ಬರಬೇಕು, ಒಳಗಿಂದ ಬರಬೇಕು. ಪುಸ್ಪುಸ್ಗೆ ನಾವೇ ಇಟ್ಟಿದ್ದಲ್ಲ, ಒಳಗಿಂದ ಬಂದಿರೋದು. ರ್ಯಾಂಡಮ್ ಆಗಿ ಬಂದ ಚೆನ್ನಾಗಿತ್ತು ಅಂತ ಪುಸ್ಪುಸ್ ಅಂತ ಅಂದ್ಬಿಟ್ಟೆ ನಾನು. ಇದಕ್ಕೂ ಚೆನ್ನಾಗಿರೋ ಹೆಸರು. ನಾಮಕರಣ ಯಾವತ್ತು? ನಾಳೆ ನಾಮಕರಣ. ಎಲ್ಲರೂ ಬಂದ್ಬಿಡಿ ನಾಮಕರಣಕ್ಕೆ. ಅದಕ್ಕೆ ಗ್ಲೋಬ್ ನೋಡಿ ಹೆಂಗಿರುತ್ತೆ, ಒಂದು 1 month 1.5 month ಆದ್ಮೇಲೆ ಪ್ರೋಟೀನ್ ಪೌಡರ್ ಎಲ್ಲ ಕೊಟ್ಬಿಟ್ಟು ಅದಕ್ಕೂ ಚೆನ್ನಾಗಿ ಪ್ರೋಟೀನ್ ಪೌಡರ್ ಎಲ್ಲ ಕೊಟ್ಬಿಟ್ಟು ಪ್ರೋಟೀನ್ ಇಲ್ಲ ಬಿಡ ಚಿನಿ ಇದೆಲ್ಲ ಬೇಕು. ಹಂಗೆ ಚಿನಿ ನಾವ್ ಎಷ್ಟೇ ಕಂಟ್ರೋಲ್ ಮಾಡೋದು ಆಚೆ ಪುಸ್ಪುಸ್ ಜೊತೆಗೆ ಪುಟ್ಟ ಮರಿದು ಇದೆ ಫಸ್ಟ್ ಮೀಟಪ್. ಮನೇಲಿ ಒಂದು ಬೆಕ್ಕಿದೆ ಅಂತ ಇವಾಗಲೇ ಅದಕ್ಕೆ ಗೊತ್ತಾಗ್ತಿರೋದು. ಪುಸ್ಪುಸ್ ಬೇಡ ಬಾ, ಪುಸ್ಪುಸ್ ಕೋಪ ಮಾಡ್ಕೊಂಡು ಹೋಗ್ತೀವಲ್ಲ. ಅದು ತೆಗ್ದಿಲ್ಲ ನಾನು, ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಿರೋದು. ಯಾಕೆ ಮಾಚೆ ಹೋಗೋದು? ಪುಸ್ಪುಸ್ ರೆಗ್ಯುಲರ್ ಆಗಿ ಹೊರಗಡೆ ಹೋಗೋ ದಾರಿ ಇದು. ಈ ಬಾತ್ರೂಮ್ ಡೋರ್ನ ತಲೆನಲ್ಲಿ ಪುಷ್ ಮಾಡ್ತಾನೆ, ಈಸಿಯಾಗಿ ಓಪನ್ ಆಗುತ್ತೆ. ಆನಂತರ ಒಳಗಡೆ ಒಂದು ವಿಂಡೋ ಇದೆ, ವಿಂಡೋಯಿಂದ ಹಾರ್ಕೊಂಡು ಆಚೆ ಹೊಟ್ಟೋಗ್ತಿದ್ದ, ಮತ್ತೆ ವಾಪಸ್ ಅದೇ ವಿಂಡೋಯಿಂದನೇ ಒಳಗೆ ಬರ್ತಿದ್ದ. ಈಗಷ್ಟೇ ಒಳಗೆ ಬಂದ. ಇದೊಂದು ಪುಟ್ಟ ಮರಿನ ನೋಡಿದ ಕೂಡಲೇ ಅವ್ನಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ, ಬೇಜಾರು ಮಾಡಿಕೊಂಡು ಏನೋ ಗೊತ್ತಿಲ್ಲ, ಮತ್ತೆ ವಾಪಸ್ ಹೊರಟಿದೆ. ಮಾತಾಡ್ಸೋಬೋದಿನ ಸ್ನೂಫಿನೂ ಒಳಗೆ ಬರಂಗಿಲ್ಲ, ಇದು ಒಳಗಿರಂಗಿಲ್ಲ, ಇಬ್ರು ಹೋಗ್ತೀರ. ಆಯ್ತು ಬಾ. ಅಳ್ತಾ ಇದನ್ನ ಅನ್ಕೊಂಡ್ಬಿಟ್ಟಿದೆ. ಯಾಕೋ ನನ್ನ ಶರ್ಟು ಬಿಡೋದು, ನನ್ನ ಶರ್ಟ್ ಯಾಕೆ ಇಲ್ಲೇ ನೀನು ಎಲ್ಲೋ ಹೋಗ್ಬೇಕಾ? ಆಯ್ತು. ಇದು ನಮ್ಮ ಮನೆಯ ಮಕ್ಕಳ ಕತೆ ಆಯಿತು. ಪುಸ್ಪುಸ್ ಬಂದು ಆ ಪುಟ್ಟ ಮರಿ ನೋಡಿದ ಕೂಡಲೇ ಅದಕ್ಕೆ ಏನು ಅನ್ನಿಸ್ತು, ಬೇಜಾರಾಯಿತು ಅಂತ ಅನಿಸುತ್ತೆ. ಅಳ್ತಾ ಇದೆ.
ಓಕೆ, ಇವಾಗೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ರೀಸೆಂಟಾಗಿ ನಾನು ವಾಂಗಿಬಾತ್ ಪೌಡರ್ ಲಾಂಚ್ ಮಾಡಿದ್ದೆ. ನಾನು ಅದನ್ನು ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆನೇ ಎಲ್ಲ ಪೌಡರ್ ಅಷ್ಟೇ ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆ ಒಂದ್ಸತಿ ಟೇಸ್ಟ್ ಚೆಕ್ ಮಾಡ್ತೀನಿ. ಹಾಗೆ ವಾಂಗಿಬಾತ್ ಮಾಡೋದಕ್ಕೆ ಮೊದಲೇದಾಗಿ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಗೋಡಂಬಿ ಹಾಕಲೇಬೇಕು ಅಂತ ಏನಿಲ್ಲ, ಬೇಕಿದ್ದರೆ ಹಾಕ್ಕೋಬೋದು. ಫಸ್ಟು ಫ್ರೈ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಂಡು ಸರ್ವ್ ಮಾಡುವಂಥ ಟೈಮಲ್ಲಿ ಗೋಡಂಬಿ ಹಾಕ್ಕೋಬೋದು. ಆನಂತರ ಅದೇ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದೆಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೊಂದು 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ. ಹಾಗೆ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಸುಮಾರು ಜನ ಬದನೆಕಾಯಿನ ಉಪಯೋಗಿಸಿ ಮಾಡ್ತಾರೆ, ಬರೀ ಕ್ಯಾಪ್ಸಿಕಮ್ ಉಪಯೋಗಿಸಿ ಮಾಡ್ತಾರೆ, ಅಥವಾ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಇವತ್ತು ನಾನು ಬರೀ ಬದನೆಕಾಯಿ ಮತ್ತು ಬಟಾಣಿ ಹಾಕಿ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗುತ್ತೆ. ಹಾಗೆ ಬದನೆಕಾಯಿ ಇದು ಏನು ಬೇಗನೆ ಬೆಂದು ಹೋಗುತ್ತೆ ಎಣ್ಣೆನಲ್ಲೇ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾ ಇದ್ದಂಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮುಖ್ಯವಾಗಿ ನಾನು ಯಾವುದೇ ಪೌಡರ್ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಅದು ಯಾವುದೇ ಪೌಡರ್ ಆದರೂ ಕೂಡ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಸೊ ಪುಳಿಯೋಗರೆ ಪೌಡರ್ ಆಗಲಿ, ವಾಂಗಿಬಾತ್ ಪೌಡರ್ ಆಗಲಿ, ಅಥವಾ ಯಾವುದೇ ಮಸಾಲೆಗಳಾಗಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ನೀವು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಬೇಕಂದಾಗ ನೀವು ಟೇಸ್ಟ್ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಮಾತ್ರ ಉಪ್ಪಿನ ಪುಡಿ ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಕಲರ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಎಣ್ಣೆಗೆ ಈ ರೀತಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿರೋದನ್ನು ಹಾಕಿ ಬದನೆಕಾಯಿ ಜೊತೆಗೆ 1-2 ನಿಮಿಷ ಬೇಯಿಸ್ಕೋಬೇಕು. ಹಾಗೆ ಇದರಲ್ಲಿ ಬೇಕೆ ನೀವು ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಕೂಡ ನಾನು ಈ ಪೌಡರ್ ಜೊತೆಗೇ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ ಬೆಲ್ಲ ನಾನು ಹಾಕ್ತಾಯಿಲ್ಲ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲನೂ ಇದರಲ್ಲೇ ಇರುತ್ತೆ. ಬೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ, ಜಾಸ್ತಿನೂ ನಮಗೆ ಏನು ಸ್ವೀಟ್ ಅಂತ ಅನಿಸಲ್ಲ. ಹುಣಸೆ ರಸ ಹಾಕಿ ಬದನೆಕಾಯಿನ ಸ್ವಲ್ಪ ಹೊತ್ತು ಅದರಲ್ಲಿ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡೋಕ್ಕೆ 1 ನಿಮಿಷ ಮುಂಚೆ ವಾಂಗಿಬಾತ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸುಮಾರು ಒಂದು 4 ಜನಕ್ಕೆ ಅಥವಾ 5 ಜನಕ್ಕೆ ಆಗುವಷ್ಟು ಮಾಡಿರೋದ್ರಿಂದ 2-2.25 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕಿದ್ದೀನಿ. ಸೊ ಉಪ್ಪು, ಖಾರ ಇದೆಲ್ಲ ಕರೆಕ್ಟಾಗಿರುತ್ತೆ. ನಮಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಅನ್ನ ಕಲಿಸ್ಕೊಡುವಾಗ ಟೇಸ್ಟ್ ಚೆಕ್ ಮಾಡ್ಕೊಂಡು ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಖಂಡಿತ ವಾಂಗಿಬಾತ್ ಪೌಡರ್ನ ನೀವು ಒಂದು ಸತಿ ತರಿಸ್ಕೊಂಡು ಟ್ರೈ ಮಾಡಿ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಹಾಗೆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಯಾವುದ್ರ ಮೂಲಕ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಆರ್ಡರ್ ಮಾಡಿದ ನಂತರ ತರಿಸ್ಕೊಂಡು ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೇಗಿತ್ತು ಅಂತ ಅನ್ನೋದನ್ನು ಪ್ಲೀಸ್ ಫೀಡ್ಬ್ಯಾಕ್ ತಿಳಿಸಿ. ಸ್ವಲ್ಪ ಉಪ್ಪು ನನಗೆ ಕಮ್ಮಿ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗೊಜ್ಜನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡು ಬೇಕಾದ್ರೆ 1 ದಿನ ಎಕ್ಸ್ಟ್ರಾ ಇಟ್ಕೊಂಡು ಕೂಡ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಆರಿರೋವಂಥ ಅನ್ನಕ್ಕೂ ಚೆನ್ನಾಗಿರುತ್ತೆ, ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡೋವಂಥ ಟೈಮಲ್ಲಿ ಕಟ್ ಮಾಡೋ ಕೊತ್ತಂಬರಿ ಹಾಕ್ಕೋಬೋದು, ಅಥವಾ ಈ ಥರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಹಾಕಿ ಸರ್ವ್ ಮಾಡ್ಬೋದು. ಒಂದು ಒಳ್ಳೆ ಘಮ ಇರುವಂಥ ರುಚಿಯಾಗಿರುವಂಥ ಬಿಸಿ ಬಿಸಿ ವಾಂಗಿಬಾತ್ ರೆಡಿಯಾಗಿದೆ. ಖಂಡಿತ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ, ಅಥವಾ ವಾಂಗಿಬಾತ್ ಪೌಡರ್ನ ಒಂದು ಸತಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಕೊಡ್ತೀನಿ ಚಿನ್ನಿ, ಕೊಡ್ತೀನಿಪ್ಪ. ಬಿಸಿ ಇದೆ, ಆರಿಸ್ಕೊಡ್ತೀನಿ ಇರೋ. ತುಂಬ ದಿನದ ನಂತರ ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಯಾರೋ ನಮ್ಗೆ ಗಿಫ್ಟ್ ಕೊಡ್ತಾರೆ, ಅದರಿಂದ ನಾವು ಖುಷಿ ಪಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ಸುಳ್ಳು. ಸೊ ನಾವು ಖುಷಿ ಪಡಬೇಕು ಅಂದರೆ ನಮಗೆ ನಾವೇ ತರಿಸ್ಕೊಂಡು ಹಾಕ್ಕೊಂಡು ಖುಷಿ ಪಡ್ಬಿಡ್ಬೇಕು. ಆ ರೀತಿಯ ಒಂದು ಹಾಲ್ ನೋಡ್ಕೊಂಬರೋಣ. ನನಗೆ ಅಂತಲೇ ಈ ಶಾಪಿಂಗ್ ಮಾಡಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು ಈ ಥರದ ಸ್ಟಡ್ಸ್ ಮತ್ತು ಓಲೆಗಳೆಲ್ಲ ತೊಗೋಬೇಕು ಅಂತ. ಮುಂಚೆ ಎಲ್ಲ ಸ್ಕೂಲು, ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಪ್ರತಿದಿನ ಒಂದೊಂದು ಕಲರು ಡ್ರೆಸ್ ಮ್ಯಾಚಿಂಗ್ ಮಾಡಿಕೊಂಡು, ಅಥವಾ ಯಾವುದಾದ್ರು ಒಂದು ಒಕೇಶನ್ ಟೈಮಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗೆಲ್ಲ ಹೋಗುವಾಗ ಇಂಥದಕ್ಕೆ ಜಾಸ್ತಿ ಗಮನ ಕೊಡ್ತಾಯಿದ್ದೆ. ಇತ್ತೀಚೆಗಂತ ನನ್ನ ಮೇಲೆ ನನಗೆ ಗಮನನೇ ಕಡಿಮೆ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನನಗೋಸ್ಕರ ಒಂದು ಶಾಪಿಂಗ್ ಮಾಡಿದ್ದೀನಿ. ಹಾಗೆ ಏನೇ ಶಾಪಿಂಗ್ ಮಾಡಿದ್ರು ಆನ್ಲೈನಲ್ಲಿ ಏನಾದರೂ ಡಿಸ್ಕೌಂಟ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಡಿಸ್ಕೌಂಟ್ ಇರುವಾಗ ತೊಗೊಂಡ್ರೆ ನಮಗೆ ಕಡಿಮೆ ಪ್ರೈಸು ಆಗುತ್ತೆ, ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಆ ಥರದ ಶಾಪಿಂಗ್ ಇದು. ಸೊ ತುಂಬ ಡಿಸ್ಕೌಂಟಲ್ಲಿ ನನಗೆ ಇದು ಸಿಕ್ಕಿತ್ತು. ಹಾಗೆ ಇದೆರಡು ಕೂಡ ತುಂಬ ಕ್ಯೂಟಾಗಿರುವಂಥ ಪುಟ್ಟ ವಸ್ತುಗಳೇ ಆದರೂ ನನಗೆ ತುಂಬ ಖುಷಿ ಕೊಟ್ಟಿತ್ತು. ಯಾಕಂದರೆ ನನಗೆ ಇಷ್ಟ ಈ ಥರದ್ದೆಲ್ಲ ಹಾಕ್ಕೊಳ್ಳೋದಕ್ಕೆ. ಸೊ ಇನ್ನೊಂದು ಹಳದಿ ಕಲರಲ್ಲಿದೆ. ಅನ್ಫಾರ್ಚುನೇಟ್ಲಿ ನಾನು ಈ 2 ಕಲರ್ನ ಸೆಲೆಕ್ಟ್ ಮಾಡಿದ್ದು. ಒಂದು ಅರ್ಶಿನ, ಮತ್ತೊಂದು ಕುಂಕುಮದ ಕಲರ್ ಇದೆ. ನೋಡಿ, ಕೆಳಗಡೆ ಒಂದು ಪುಟಾಣಿ ಜುಮ್ಕ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಎಲ್ಲರೂ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಹಾಗೆ ಈ ಥರ ಸ್ಟಡ್ಸ್ ಎಲ್ಲ ಮನೇಲಿ ಡೈಲಿ ವೇರ್ ಮಾಡಲಿಕ್ಕೂ ಚೆನ್ನಾಗಿದೆ. ಎರಡರದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ 2 ಸ್ಯಾಂಡಲ್ಸ್ ತರಿಸಿದ್ದೀನಿ. 2 ಕೂಡ ಬಾಟಾ ಕಂಪ್ನಿಯದ್ದು.
ಒಂದು ಯೂಶ್ವಲಿ ನಾನು ಜಾಸ್ತಿ ಹೊರಗಡೆ ಏನಾದ್ರು ಶಾಪಿಂಗ್ ಹೋದಾಗ ತುಂಬ ಜಾಸ್ತಿ ವಾಕ್ ಮಾಡೋವಂಥ ಟೈಮಲ್ಲಿ ಕಾಲು ನೋವು ಬರಬಾರ್ದು ಅಂತಂದಕ್ಕೋಸ್ಕರ ಶೂಸ್ ರೆಗ್ಯುಲರಾಗಿ ನಾನು ವೇರ್ ಮಾಡ್ತೀನಿ. ಇದು ಕೂಡ ಒಂದು ರೀತಿ ಶೂ ಥರನೇ, ಹಿಮ್ಡಿ ಎಲ್ಲ ಕವರ್ ಆಗುತ್ತೆ. ಹಾಗೆ ಇದಕ್ಕೆ ಇಲಾಸ್ಟಿಕ್ ಕೊಟ್ಟಿದ್ದಾರೆ ನೋಡಿ, ಇದು ನಮ್ಮ ಕಾಲಿಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ, ಪೇಯ್ನ್ ಆಗಲ್ಲ ಕಾಲು. ಸೊ ಈ ರೀತಿ ಶೇಪಲ್ಲಿದೆ. ಬಾಟಾ ಕಂಪ್ನಿಯ ಏನು ಸ್ಯಾಂಡಲ್ಸ್ ನಾನು ಮುಂಚೆ ಸುಮಾರು ಸತಿ ತೊಗೊಂಡಿದ್ದೀನಿ, ಸುಮಾರು ವರ್ಷಗಳು ಬಾಳಿಕೆ ಬರುತ್ತೆ. ಸೊ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಾನು ಸ್ಲಿಪ್ಪರ್ಸ್ ತೊಗೋಬೇಕಾದ್ರೆ ಕೆಳಗಡೆ ಫಸ್ಟ್ ಚೆಕ್ ಮಾಡ್ತೀನಿ. ಎಷ್ಟೋ ಸರ್ತಿ ನಾನು ಜಾರಿರೋದು ಉಂಟು. ಲೋಕಲ್ ಕ್ವಾಲಿಟಿನಲ್ಲಿ ನಾವೇನಾದ್ರು ಸ್ಲಿಪ್ಪರ್ಸ್ ತೊಗೊಂಡ್ರೆ ತುಂಬ ನೈಸಾಗಿರುತ್ತಲ್ಲ, ಅಂಥದ್ದೆಲ್ಲ ನಡಿಬೇಕಾದ್ರೆ ಜಾರಿಬಿಡುತ್ತೆ. ಆದಷ್ಟು ಸ್ಯಾಂಡಲ್ಸ್ ತೊಗೊಳ್ಳುವಾಗ ಕೆಳಗಡೆ ಭಾಗ ಕೂಡ ಚೆಕ್ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಸೊ ಗ್ರಿಪ್ಪಾಗಿ ಕುತ್ಕೋಬೇಕು, ಆ ಥರದನ್ನು ತೊಗೋಬೇಕು. ಹಾಗೆ ಇದು ಸ್ವಲ್ಪ ಸ್ಯಾಂಡಲ್ಸ್ ನಾನು ಇನ್ನು ಹೀಲಿರೋದು ತೊಗೊಂಡಿದ್ದೀನಿ. ಯೂಶ್ವಲಿ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಥವಾ ಹೊರಗಡೆ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ಈ ಥರದ ಹೀಲ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ನಾನು ಹೈಟ್ ಕಡಿಮೆ ಇದ್ದೀನಿ, ಹಾಗಾಗಿ ಸ್ವಲ್ಪ ಹೀಲ್ಡ್ ಇರೋದನ್ನು ತೊಗೊಂಡಿದ್ದೀನಿ. ಇದೆಲ್ಲ ಜಾಸ್ತಿ ಹೊತ್ತು ಹಾಕ್ಕೊಂಡು ನಡೆಯೋಕ್ಕಾಗಲ್ಲ, ಏನಾದ್ರು ಸಮ್ ಒಕೇಶನ್ಸ್ ಟೈಮಲ್ಲಿ ಹೊರಗಡೆ ಎಲ್ಲರೂ ಹೋಗುವಾಗ ಹಾಕ್ಕೋಬೋದು. ಎರಡೂ ಸ್ಯಾಂಡಲ್ಸ್ ತುಂಬ ಇಷ್ಟ ಆಯಿತು ನನಗೆ. ಎರಡೂ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು. ಸೊ ಈ ಎಲ್ಲ ಪ್ರಾಡಕ್ಟ್ ನಾನು ಅಮೆಝಾನಿಂದ ತರಿಸಿದ್ದೆ, ಅದು ಆಫರ್ ಟೈಮಲ್ಲಿ ತರಿಸಿದ್ದೆ. ಈ ಎಲ್ಲ ಪ್ರಾಡಕ್ಟು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ, ನಿಮ್ಗೇನಾದ್ರು ತೊಗೋಬೇಕು ಅಂತ ಅನಿಸಿದ್ರೆ ಲಿಂಕ್ ಮೂಲಕ ನೀವು ಕೂಡ ಬೈ ಮಾಡ್ಬೋದು. ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವತ್ತು ಹರ್ಷತ್ನ ಕರ್ಕೊಂಡು ಅಂಗಡಿಗೆ ಹೊರಟಿದ್ದೀನಿ. ಸ್ವಲ್ಪ ಅರ್ಜೆಂಟಾಗಿ ಸ್ವಲ್ಪ ಸಾಮಾನು ಬೇಕಿತ್ತು. ಬೆಳಗ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಅಂಗಡಿಗೆ ಹೋಗ್ತಿರೋದು, ನೀವು ಜಸ್ಟ್ ನನ್ನ ಜೊತೆ ಬರ್ತಾ ಇದ್ದೆ. ನಾನು ಜಸ್ಟ್ ನನ್ನ ಜೊತೆ ಬರ್ತಾ ಇದ್ದೆ. ನಾನು ಫೋನ್ ಹೇಳ್ಬಿಟ್ಟೆ ಕಂಕ್ಲಲ್ಲಿ ಮಗು ಇಟ್ಕೊಂಡು ಊರಲ್ಲೆಲ್ಲ ಹುಡುಕ್ತಿದ್ದಾರೆ. ಫೋನ್ ಹೇಳ್ಬಿಟ್ಟೆ. ನಾನು ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಫೋನಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಓಕೆ, ಈಗಿನ್ನ ಸಮಯ ಆಗಿದೆ 11 ಗಂಟೆ. ಈಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಎಮರ್ಜೆನ್ಸಿ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಈಗ ಪ್ರಿಪ್ರೇಷನ್ಗೆ, ಅದಕ್ಕೋಸ್ಕರ. ವೆದರ್ ಮಾತ್ರ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಅಲ್ಲ. ಎಷ್ಟು ದಿನ ಬಿಸಿಲಿಲ್ಲ, ತಣ್ಣಗಿದೆ, ಜನನೇ ಇರಲ್ಲ ಇಷ್ಟೊತ್ತಲ್ಲಿ. ಯೂಶಲಿ ನಾವು ಸಂಜೆ ಹೊತ್ತು ಬರ್ತೀವಿ ತರಕಾರಿಗೆ ಈ ಥರದಕ್ಕೆಲ್ಲ. ಅಯ್ಯೋ, ಎಲ್ಲಿ ನಿಲ್ಸಕ್ಕೂ ಜಾಗ, ಗಾಡಿ ನಿಲ್ಸಕ್ ಜಾಗನೇ ಇರಲ್ಲ ಇಷ್ಟೊತ್ತಲ್ಲಿ. ನೋಡಿ ಎಷ್ಟು ಕಮ್ಮಿ ಇದೆ, ಖಾಲಿ ಖಾಲಿ ಇರುತ್ತೆ. ನಿಂಬೆಹಣ್ಣು ಸಾಮಾನ್ಯವಾಗಿ ಸಂಜೆ ಹೊತ್ತೆ ನಾನು ತರಕಾರಿಗೆ ಬರೋದು ಯಾತಕ್ಕೆ ಅಂದರೆ, ಸಂಜೆ ಹೊತ್ತು ಫ್ರೆಶ್ ಆಗಿರೋದು ಇಟ್ಟಿರ್ತಾರೆ. ಬೆಳಗ್ಗೆ ಹೊತ್ತೆಲ್ಲ ಹಿಂದಿನ ದಿನ ಏನು ಉಳಿದಿರುತ್ತೋ ಆ ತರಕಾರಿ ಸೇಲ್ ಮಾಡ್ತಿರ್ತಾರೆ. ಇವತ್ತು ನನಗೆ ಎಮರ್ಜೆನ್ಸಿ ತರಕಾರಿ ಬೇಕಾಗಿತ್ತು ಅಂತನಕ್ಕೋಸ್ಕರ ನಾನು ಹೊರಗಡೆ ಬಂದೆ. ಅದಾದ ನಂತರ ಅಲ್ಲೇ ಸ್ವಲ್ಪ ಪಕ್ಕದಲ್ಲೇ ಒಂದು ಪ್ಲಾಸ್ಟಿಕ್ ಶಾಪ್ ಇದೆ. ನನಗೆ ರೀಸೆಂಟಾಗಿ ಒಂದಷ್ಟು ಹೊಸ ಪ್ರಾಡಕ್ಟ್ಗಳೆಲ್ಲ ಲಾಂಚ್ ಮಾಡ್ತಿರೋದ್ರಿಂದ ಮಸಾಲೆ ಪದಾರ್ಥಗಳಿಗೆ ಘಮ ಹೋಗಬಾರ್ದು ಅಂತನಕ್ಕೋಸ್ಕರ ಪೌಡರ್ಸ್ನ ಹಾಕಿಡೋಕ್ಕೆ ಅಂತಲೇ ಒಂದಷ್ಟು ಬಕೆಟ್ಸ್ ತೊಗೊಂಡು ಹೋಗಿದೆ. ರೀಸೆಂಟಾಗಿ ಒಂದು 4-5 ಬಕೆಟ್ ತೊಗೊಂಡು ಹೋಗಿದೆ, ಮತ್ತು ಇನ್ನೊಂದೆರಡು ಬಕೆಟ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ಥರ ಕ್ಯಾಪ್ ಇರೋದಾದರೆ ಪೌಡರ್ ಮಾಡಿ ನಾವು ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆನೇ ಆ ಘಮ ಹೋಗ್ದಲೇ ಇರೋ ಹಾಗೆ ಕವರ್ ಮಾಡಿ ಇಡ್ಬೋದು. ಸೊ ಬಕೆಟ್ಸ್ ತೊಗೊಂಡು ಹಾಗೆ ಮನೆಗೆ ಬೇಕಾಗಿರೋಂಥ ಕೆಲವು ತರಕಾರಿ ಇಂಥದ್ದೆಲ್ಲ ತೊಗೊಂಡು ವಾಪಸ್ ಹೋಗ್ತಾಯಿದ್ದೀನಿ. ಸಂಸಾರದ್ದಾಗಲಿ ವ್ಯವಹಾರದ್ದಾಗಲಿ A to Z ಜವಾಬ್ದಾರಿ ಈಗ ನನ್ನ ತಲೆ ಮೇಲೆ ಇದೆ. ಏನೇ ಬೇಕಿದ್ರೂ ಪ್ರತಿಯೊಂದಕ್ಕೂ ನಾನೇ ಹೊರಗಡೆ ಬರಬೇಕು. ಮನೆಯಲ್ಲಿ ಹರ್ಷಿತ್ಗಾಗಲಿ ಅಥವಾ ಹಸ್ಬೆಂಡ್ಗಾಗಲಿ ಏನಾದರೂ ಹೆಲ್ಪ್ ಕೇಳಿದ್ರೆ ಏನಾದರೂ ಸಣ್ಣ ಪುಟ್ಟದ್ದು ಮಾಡ್ತಾರೆ, ಬಿಟ್ಟರೆ ಬೇರೆ ಏನು ಬೇಕಿದ್ರೂ ಪ್ರತಿಯೊಂದಕ್ಕೂ ನಾನೇ ಬರಬೇಕು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ, ಇವಾಗ ಮತ್ತೆ ಹೋಗಿ ಅಡುಗೆ ಮಾಡಬೇಕು. ಜೋಳ ಒಂದೇ ಒಂದು ಜೋಳ ತಗೊಳ್ತೀನಿ. ಶುಂಠಿ, ನಿಂಬೆಹಣ್ಣು 7 ರೂಪಾಯಿ ಒಂದು. ಇಷ್ಟು ಪುಟಾಣಿ ಇದೆ. ಶಾಪಿಂಗ್ ಅಂತಾರೆ, ನಾನು ಮನೆಗೆ ತರಿಸ್ಬಿಡ್ತೀನಿ ಅಮೆಝಾನ್ ಫ್ರೆಶ್. ಹಿಂದೆಗಡೆ ಒಂದು ಬ್ಯಾಗ್ ಇದೆ, ಕರಿಬೇವು ಸೊಪ್ಪಿದೆ, ಸಾಂಬಾರು ಪುಡಿ ಮಾಡಬೇಕು ಇವಾಗ, ಅದಕ್ಕೋಸ್ಕರ ಹುರಿಯೋಕ್ಕೆ. ಹಾಗೆ ಇದು ಮನೆಗೆ, ಹಾಗೆ ಇದು ಚಿಕನ್ ಪಿಕಲ್ಗೆ ಶುಂಠಿ ಮತ್ತು ನಿಂಬೆಹಣ್ಣೆಲ್ಲ. ಎಲ್ಲ ರೇಟ್ ಜಾಸ್ತಿ, ಎಲ್ಲ ತರಕಾರಿನೂ ರೇಟ್ ಜಾಸ್ತಿ. ಬೆಂಡೆಕಾಯಿ ಎಲ್ಲನೂ ರೇಟ್ ಜಾಸ್ತಿ, 40 ರೂಪೀಸ್ kg. ಫ್ರೆಶ್ ಆಗಿ ಬೆಂಡೆಕಾಯಿ ತೊಗೊಂಬಂದಿದ್ದೆ, ಅದನ್ನು ಒಂದು ಕಡೆ ಹುರ್ಕೋತಾ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಮತ್ತೊಂದು ಕಡೆ ಖಾರ ರುಬ್ಬಿ ಹಾಕಿದ್ದೀನಿ, ಅದು ಸ್ವಲ್ಪ ಕುದಿಬೇಕು. ಸೊ ಕೆಲಸದ ಮಧ್ಯದಲ್ಲಿ ಬಿಡುವಿನ ಸಮಯದಲ್ಲಿ ಇವ್ರ ಜೊತೆ ಆಟ ಆಡೋದು ನನಗೊಂಥರ ಸ್ಟ್ರೆಸ್ ಬಸ್ಟರ್ ಥರ ಇವ್ರು ನನಗೆ. ಇವನು ಹೆಂಗೆ ಅಂದರೆ ಹಸುವಾರು ತಡೆಯಲ್ಲ, ಕೇಳಿ ಹಾಕಿಸ್ಕೊಂಡು ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಸ್ನೂಪಿ ಹಾಗಲ್ಲ, ಹಾಕೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾಳೆ.
ಚಿನ್ನಿ ನೀನು ಬೌಲ್ ಹೇಳಿ ಚಿನ್ನಿ, ವೇರ್ ಇಸ್ ಬೌಲ್, ದಾಲ್ ಪ್ರೇಮಿಕ್ಸ್ನ ಟೈಮ್ ಸೇವ್ ಆಗೋ ರೀತಿಯಲ್ಲಿ ಬಳಸೋದಕ್ಕೋಸ್ಕರನೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸುಮಾರು 6 ತಿಂಗಳಿಗೆ ಮುಂಚೆ ಮಾಡಿದ್ದು, ಇನ್ನೇನು ಖಾಲಿ ಆಗ್ತಾ ಬಂತು. ಸೊ ಇವಾಗ ನಾನು ಬೇಳೆ ಬೇಯಿಸಿಲ್ಲ, ಒಂದು ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಖಾರ ರುಬ್ಬಿ ಹಾಕಿದ್ದೀನಿ. ಅಂದರೆ ಈರುಳ್ಳಿ, ಟೊಮೆಟೊ, ತೆಂಗಿನಕಾಯಿ, ಸಾಂಬಾರು ಪುಡಿ ರುಬ್ಬಿ ಹಾಕಿದ್ದೀನಿ, ಅದು ಕುದೀತಾ ಇದೆ. ಮತ್ತೊಂದು ಕಡೆ ಬೆಂಡೆಕಾಯಿ ಹುರ್ಕೋತಾ ಇದ್ದೀನಿ. ಬೇಳೆ ಬದಲಾಗಿ ಇದೆ ಪ್ರೀಮಿಕ್ಸ್ ಪೌಡರ್ನೇ ಒಂದು 2 ಸ್ಪೂನಷ್ಟು ಹಾಕೋತೀನಿ. ಇದು ನಮಗೆ ಗಟ್ಟಿ ಬರುತ್ತೆ, ಯಾಕಂದರೆ ಇದರಲ್ಲಿ 3 ರೀತಿ ಬೇಳೆಗಳನ್ನ ನಾನು ಹುರಿದು ಪೌಡ್ರ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಮಸಾಲ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಬರೀ ದಾಲ್ ಮಾಡ್ಕೋಬೇಕು ಅಂತಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಇದನ್ನು ಚಪಾತಿಗೆ, ಅನ್ನಕ್ಕೆ, ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಸೊ ಇದರಲ್ಲೇ ಉಪ್ಪು, ಖಾರ ಎಲ್ಲನೂ ಇದೆ. ಸೊ ಏನು ಬೇಕಾಗಿಲ್ಲ, ಬರೀ ನೀರೊಂದು ಹಾಕ್ಕೊಂಡು ಕುದಿಸ್ಕೊಳ್ಳೋದು. ಇದು ಪ್ರಿಯಂಗೆ ನಾನು ಮಾಡಿ ಕಳಿಸಿದ್ದೆ. ಅದೇ ರೀತಿ ಒಂದು ವೀಡಿಯೋಗೂ ಕೂಡ ನಾನು ಮಾಡಿದ್ದನ್ನು ಉಪಯೋಗಿಸ್ತಾ ತೋರಿಸ್ತಾ ಇರ್ತೀನಿ ನಿಮ್ಗೆ ಅವಾಗವಾಗ ಹೇಗೆ ನಾವು ಇದನ್ನು ಬಳಸ್ಕೋಬೋದು ಅಂತ. ಬೇಳೆ ಬೇಯಿಸಿಲ್ಲ ಅಂತನೋ ಟೈಮಲ್ಲಿ ಇನ್ಸ್ಟೆಂಟಾಗಿ ಏನಾದ್ರು ಸಾಂಬಾರು ಮಾಡ್ಕೋಬೇಕು ಅಂದರೆ ಈ ಥರ ನೀವು ಇದನ್ನು ಒಂದು 2 ಸ್ಪೂನಷ್ಟು ನೀರಲ್ಲಿ ಕಲಸಿ ಹಾಕ್ಕೊಂಡ್ರೆ ಸಾಕು. ಸಾಂಬಾರು ಗಟ್ಟಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೊ ಬೇಳೆಗಳೆಲ್ಲ ಇರುತ್ತೆ, ಆ ಮಸಾಲೆನೂ ಇರುತ್ತೆ, ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ, ಎಲ್ಲನೂ ತುಂಬ ಒಳ್ಳೆ ಘಮನೂ ಇದೆ. 6 ತಿಂಗಳಿಂದ ಇಟ್ಟಿದ್ದೀನಿ, ಸ್ವಲ್ಪ ಕೂಡ ಹುಳು ಆಗಿಲ್ಲ, ಹಾಗೆ ಗಂಟಾಗಿಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಹಾಳಾಗಿಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ನನ್ನ ಬಿಸಿಲಲ್ಲಿ ಒಣಗಿಸಿ ಹುರಿದು ಪೌಡ್ರ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಸೊ ದಾಲ್ ಪ್ರೀಮಿಕ್ಸ್ ನಾನು ಮತ್ತೆ ಹೊಸದಾಗಿ ಮಾಡ್ತಾಯಿದ್ದೀನಿ. ಈಗಾಗಲೇ ಸುಮಾರು ಜನ ತೊಗೊಂಡಿರೋರಿಗೆ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತಿನ ರೆಸಿಪಿ ಮೂಲಕ ತೋರಿಸ್ತಾ ಇದ್ದೀನಿ. ನಾವು ಈ ಥರ ಸಾಂಬಾರುಗಳಿಗೆ ಯಾವಾಗಲಾದ್ರೂ ಬೇಳೆ ಬೇಯಿಸಿಲ್ಲ ಅಂದರೂ ಕೂಡ ಇದನ್ನು ಒಂದು 2 ಸ್ಪೂನಷ್ಟು ಈ ರೀತಿ ಕಲಿಸ್ಬಿಟ್ಟು ಹಾಕ್ಕೋಬೋದು, ಅಥವಾ ಬರೀ 2 ಸ್ಪೂನಷ್ಟು ದಾಲ್ ಪೌಡರ್ನ ಹಾಕಿ ನೀರು ಹಾಕಿ ಕುದಿಸ್ಕೊಂಡ್ರೆ ನಿಮಗೆ ದಾಲ್ ಥರ ಆಗುತ್ತೆ. ಸೊ ದಾಲ್ ಫ್ರೈ ಹೇಗಿರುತ್ತಲ್ಲ ಅದೇ ರೀತಿ ಚಪಾತಿಗೆ, ಅನ್ನಕ್ಕೆ, ಇಂಥದಕ್ಕೆಲ್ಲ ನೀವು ಸರ್ವ್ ಮಾಡ್ಬೋದು. ಏನು ಬೆಂಡೆಕಾಯಿ ಸೇರ್ತಿದ್ಯಾ? ಅದು ಚೀಚಿ ಅಲ್ಲ ಚಿನ್ನಿ, ಬೆಂಡೆಕಾಯಿ. ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?